ರಾತ್ರಿ ಸೊ ಪೋಕುಗೆ ಹುಷಾರಿರಲಿಲ್ಲ. ಪೋಕು ಬಿಟ್ಕೊಂಡು ಹಿಂಗೇ ಬಿಟ್ಕೊಂಡಳೆ. ನಂಗೆ ಭಯ ಭಯ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಜಿಮ್ಮಿಗೆ ಹೋಗಿ ಮತ್ತೆ ವಾಪಸ್ ಬಂದೆ. ಸೊ ಏನಾಯ್ತಪ್ಪ ಅಂತಂದರೆ ನಿನ್ನೆ ರಾತ್ರಿ ಸೊ ಪೋಕುಗೆ ಹುಷಾರಿರಲಿಲ್ಲ. ಅಂದರೆ ನಿನ್ನೆ ಪೂರಾ ದಿನ ಸ್ವಲ್ಪ ಹುಷಾರಿರಲಿಲ್ಲ, ಏನೂ ತಿಂದಿರಲಿಲ್ಲ ಅವಳು. ಕೆಲವು ಸಲ ಅವಳು ಹಂಗೇನೆ, ಕೆಲವು ಸಲ ಏನೂ ತಿಂದಲೇ ಇರ್ತಾಳೆ. ಸ್ವಲ್ಪ ಕೊಬ್ಬು ಜಾಸ್ತಿ ಅವಳಿಗೆ ಏನಾದರೂ ಏನೋ ಚಿಕನ್ ಗ್ರೇವಿ ಎಲ್ಲ ಹಾಕಲಿಲ್ಲ ಅಂತಂದರೆ ಅವಳು ಹಂಗೆ ನಾರ್ಮಲ್ ಫುಡ್ ತಿನ್ನಲ್ಲ. ಸೊ ಹಾಗಾಗಿ ನಾವು ಸುಮ್ಮನಾಗಿದ್ವಿ. ಬಟ್ ಆಮೇಲೆ ಏನಾಯಿತು ಅಂತಂದರೆ ರಾತ್ರಿ ಆದರೂ ತಿನ್ನಲಿಲ್ಲ. ಸೊ ರಾತ್ರಿ ನಾನು ಮನೆಗೆ ಬಂದೆ, ನಂದು ಏನೋ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದು ರೂಮಲ್ಲಿ ಕೂತಿದ್ದೆ. ಸೊ ನಾನು ಬೆಡ್ ಹತ್ರ ಬಂದು, ಸೊ ನಾನು ಸರಿ ಅಣ್ಣ ಊಟ ಮಾಡಿಲ್ಲ ಅವಳಿನ್ನು ಇವತ್ತು ಅಂತ ಹೇಳ್ಬಿಟ್ಟು ಹೇಳ್ದೆ. ನಾನು ಹೋಗಿ ನೋಡಿದೆ, ಅವಳ್ದು ಹಂಗೆ ಇದ್ದಿದ್ದು ತಟ್ಟೆಲಿ. ಸೊ ಅದಕ್ಕೆ ಚಿಕನ್ ಗ್ರೇವಿ ಕೂಡ ಹಾಕಿದ್ವಿ, ಬಟ್ ಆದರೂ ತಿಂದಿರಲಿಲ್ಲ. ಸೊ ಆಯಿತು ಸರಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ನಾನು ಅವಳು ಸ್ನ್ಯಾಕ್ಸ್ ಇದೆ, ಸೊ ಸ್ನ್ಯಾಕ್ಸ್ನ ಕೊಡಬೇಕಾದ್ರೆ ಕುಂದಾಡ್ತಾಳೆ, ಆ ಥರ ಇದ್ದವಳು. ಸೊ ನಿನ್ನೆ ಸ್ನ್ಯಾಕ್ಸ್ ಕೊಟ್ಟರು ತಿನ್ನಲಿಲ್ಲ ಅವಳು ರಾತ್ರಿ. ಸೊ ಅವಾಗ ಏನೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅನಿಸ್ಬಿಟ್ಟು ನಾನು ಮಧ್ಯರಾತ್ರಿ ಮೂರು ಕಾಲೇನೋ ಆಗಿತ್ತು. ಸೊ ಅವಾಗ ಅಣ್ಣಂಗೆ ಫೋನ್ ಮಾಡಿದೆ, ಈ ಥರ ಅವಳು ತಿಂತಾ ಇಲ್ಲ. 2:45 ಆಗಿತ್ತು. ಸೊ ಅವಾಗ ನಮ್ಮಮ್ಮ ಇಲ್ಲಿದ್ದಾರೆ ನೋಡಿ. ಹೇಳಮ್ಮ ಹಾಯ್. ಸೊ 2:45 ಆಗಿತ್ತು. ಅವಾಗ ಹೊರಟ್ವಿ. ಹೊರಗಡೆ ಬಂದೆ, ನನ್ನ ರೂಮಿಂದ ಹೊರಗಡೆ ಬಂದೆ. ಇವಾಗ ಎಲ್ಲಿ ನಿಂತಿದ್ದೀವಿ ಈ ಏರಿಯಾದಲ್ಲಿ. ಸೊ ಇಲ್ಲಿ ಇಷ್ಟು ಫುಲ್ ಜಾಸ್ತಿ ವಾಮಿಟ್ ಮಾಡಿದ್ಲು. ಆಮೇಲೆ ಮತ್ತೆ ಹೊರಗಡೆ ಹೋಗಿ ವಾಮಿಟ್ ಮಾಡ್ತಾ ಇದ್ದಾಳೆ. ಸೊ ನಾನು ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಹೊರಟ್ವಿ. ಆಮೇಲೆ ನನಗಂತೂ ಫುಲ್ ನಿದ್ದೆ ಗೈಸ್. ಆಲ್ಮೋಸ್ಟು ನಾವು ಮನೆಗೆ ಬಂದಾಗ ವಾಪಸ್ 4 ಗಂಟೆ. ಅವಳದು ಕಾಲಿಂದ ಹೇರೆಲ್ಲ ರಿಮೂವ್ ಮಾಡಿ ಅವಳಿಗೆ ಫುಲ್ ಗ್ಲೂಕೋಸ್ ಎಲ್ಲ ಹಾಕಿದ್ರು. ಆ್ಯಂಡ್ ಪ್ಯಾನ್ಕ್ರೈಸಿಸ್ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಆಮೇಲೆ ಪ್ರಾಬಬ್ಲಿ ಗ್ಯಾಸ್ಟ್ರಿಕ್ ಕೂಡ ಆಗಿರ್ಬೋದು, ಬಿಕಾಸ್ ಅವಳು ಕರೆಕ್ಟಾಗಿ ಟೈಮಿಗೆಲ್ಲ ತಿನ್ನಲ್ಲ. ಆ್ಯಂಡ್ ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವು ವಾಕಿಗೆಲ್ಲ ಸ್ವಲ್ಪ ಕಮ್ಮಿ ಕರ್ಕೊಂಡು ಹೋಗ್ತಾ ಇಲ್ಲ. ಹಾಗಾಗಿ ಅವಳು ಟೆನ್ಷನ್ ಆಗಿಬಿಟ್ಟಿತ್ತು. ತೋರಿಸ್ತೀನಿ ರೀ ಅವಳನ್ನ. ಬಿಟ್ಕೊಂಡೆ ನೋಡ್ತೀವಿ. ನಂಗೆ ಭಯ ಭಯ ಆಗತ್ತೆ. ಬಂದು ನೋಡೋದು ಬಿಟ್ಕೊಂಡು ಹಿಂಗೇ ಬಿಟ್ಕೊಂಡಳೆ. ನಂಗೆ ಭಯ ಭಯ. ಸೊ ಗೈಸ್, ನನ್ನ ಮುಂಚೆನೂ ಒಂದು ನಾಯಿ ಇತ್ತಲ್ಲ, ಸೊ ಅವಳಿಗೂ ಸ್ವಲ್ಪ ಇದೇ ಥರ ಹುಷಾರಿಲ್ದಂಗಾಗಿ ಅವಳು ಏನೋ ಸತ್ತೋಗಿದ್ದು. ಸೊ ಹಾಗಾಗಿ ನನಗೆ ಹಂಗಾಗಿ ಭಯ ಆಯಿತು. ಸೊ ಅವಳು ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ, ನಾವು ಡೈಲಿ ಅವಳು ಕಣ್ಣು ನೋಡ್ತೀವಲ್ವಾ. ಸೊ ಫುಲ್ ಸಪ್ಪಗೆ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಲು, ಹಂಗಾಗಿ ಟೆನ್ಷನ್ ಆಗೋಗಿತ್ತು. ಸೊ ಇವಾಗ ನೋಡಿ ನನ್ನ ಹತ್ರ ಬಂದು ಕುತ್ಕೊಂಡು. ಸೊ ಅದಿವಾಗ ಕಾಲಿಗೆ ಅದೇನು ಹಾಕಿದ್ದಾರೆ, ಅದು ಸಿರಿಂಜ್ ಇತ್ತಲ್ಲ, ಅದು ಗ್ಲೂಕೋಸ್ ಹಾಕಿದ್ರೆ ಹಂಗೆ ಬಿಟ್ಟಿದ್ರು. ಮತ್ತೇನಾದ್ರು ತಿನ್ನಲಿಲ್ಲ ಅಂದರೆ ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು ಅಂತ. ಸೊ ನಿನ್ನೆ ಸ್ವಲ್ಪ ಫೋರ್ಸ್ ಮಾಡಿ ತಿನ್ನಿಸ್ದೆ ಮಧ್ಯಾಹ್ನ. ಅವಳು ತಿಂದಿಲ್ಲ, ಕೈಯಲ್ಲಿ ತಿನ್ಸಿದ್ಮೇಲೆ ತಿಂದ್ಲು. ಚಿಕನ್ ಗ್ರೇವಿ ಎಲ್ಲ ಹಾಕಿ ತಿನ್ಸಿದ್ಮೇಲೆ ನಮ್ಮಮ್ಮ ನೋಡಿ ಬಟ್ಟೆ ಹಾಕ್ಬಿಟ್ಟು ಮಲಗಿಸ್ತವ್ರೆ, ಇದು ಮಂಕೋಬಾ ಅಂತ ಹೇಳ್ಬಿಟ್ಟು. ಅವಳು ಏನಿಲ್ಲ ಅಂದ್ರೆ ಒಂದು 10 ರೌಂಡ್ ತಿರುಗ್ಬಿಟ್ಟು ಕುತ್ಕೋಬೇಕು, ಇಲ್ಲ ಅಂದ್ರೆ ಅವಳಿಗೆ ಸಮಾಧಾನ ಆಗಲ್ಲ. ಡೈರೆಕ್ಟಾಗಿ ಕೂರಲ್ಲ ಅವಳು ಯಾವಾಗ್ಲೂ. ನೋಡಿ ತಿರುಗ್ತಾಳೆ. ಬೇಕಾದ್ರೆ ಅದ್ರ ಮೇಲೆ ಹುಚ್ಚೋದು ಹೋಗ್ತಾಳೆ ನೋಡಿ ಇವಾಗ. ಸೊ ಇವಾಗ ಪ್ರಾಬ್ಲಿ ಅದನ್ನು ರಿಮೂವ್ ಮಾಡ್ಸೋಕ್ಕೆ ಹೋಗ್ಬೇಕಿದ್ದಿತ್ತು, ಬಟ್ ನನ್ನ ಸ್ವಲ್ಪ ಏನೋ ಮೀಟಿಂಗ್ ಇತ್ತು ನನ್ನ ಬಿಸ್ನೆಸ್ ರಿಲೇಟೆಡ್ದು. ಸೊ ಅದಕ್ಕೆ ಹೋಗಬೇಕು. ಆ್ಯಂಡ್ ಟೈಮ್ ಸಿಕ್ಕಿದ್ರೆ ನೋಡೋಣ, ಕರ್ಕೊಂಡು ಹೋಗೋಣ. ಆಯಿತು ಆಯಿತು. ಸೊ ಇವಾಗೆಲ್ಲ ಸ್ವಲ್ಪ ಕರೆಕ್ಟಾಗಿ ತಿಂತಿದ್ದಾಳೆ. ಸೊ ಹಾಗಾಗಿ ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ಸ್ವಲ್ಪ ಗಮನ ಇಡಿ ಗೈಸ್. ನಿಮ್ಮ ನಾಯಿ ಯಾವಾಗಲಾದ್ರು ಸ್ವಲ್ಪ ಆದ್ರೂ ಸೈಲೆಂಟ್ ಆಯಿತು ಅಂತಂದರೆ ಅವಾಗಲೇ ಇಮಿಡಿಯೇಟಾಗಿ ಕರ್ಕೊಂಡೋಗಿ ಹಾಸ್ಪಿಟಲಿಗೆ. ಏನೇ ಇರಲಿ, ನಮಗಾದ್ರು ಬಾಯಿ ಇದೆ, ಬಾಯಿ ಬಿಟ್ಟು ಹೇಳ್ತೀವಿ. ಅವಾಗ ಬಾಯೂ ಇಲ್ಲ, ಗಾವು ಅಂತಲೂ ಹೇಳಲ್ಲ ನಮ್ಮ ಮನೆದು, ಅಷ್ಟು ಸೈಲೆಂಟು. ಹೋಗು ನೋಡಿ, ಯಾವಾಗಲೂ ಹಿಂಗೆ ಅವಳು ಪಾಡೆ ಅವಳು ಕೂತಿರ್ತಾಳೆ. ನಿನ್ನೆ ಅಂತೂ ಆಲ್ಮೋಸ್ಟ್ ಡಾಕ್ಟ್ರಿಗೆ ಕಚ್ಚಕ್ಕೆ ಹೋಗ್ಬಿಟ್ಲು ಅದು ಮಾಡಬೇಕಾದ್ರೆ. ಸೊ ಅಂದರೆ ಇವಳಿಗೂ ಭಯ, ಅವ್ರಿಗೂ ಭಯ. ಸೊ ಏನಾಯಿತು ಅಂತಂದರೆ ಅವರು ಹೊಟ್ಟೆ ಟಚ್ ಮಾಡಿ ನೋಡ್ತಾರೆ, ಸೊ ಏನಾದ್ರು ಆಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಅವಾಗ ಟಚ್ ಮಾಡಬೇಕಾದ್ರೆ ಪ್ರಾಬ್ಲಿ ಅವಳಿಗೆ ಏನೋ ನೋವಿತ್ತು ಅನಿಸುತ್ತೆ. ಸೊ ಹಾಗಾಗಿ ಅವಳು ಇನ್ನೊಂದು ಕಚ್ಚೋ ಥರನೇ ಹೋಗ್ಬಿಟ್ರು. ಅವ್ರು ಡಾಕ್ಟ್ರ್ ಅಂತ ಎದ್ರುಕೊಂಡು ಸೈಡಿಗೆ ಹೋಗ್ಬಿಟ್ರು. ಆಮೇಲೆ ಬಾಯಿಗೆಲ್ಲ ಮಾಸ್ಕ್ ಹಾಕಿದ್ರು. ಸೊ ಯೂಶ್ವಲಿ ನಾವು ಪೋಕೋಗೆ ಆ ಥರ ಬಾಯಿಗೆ ಮಾಸ್ಕ್ ಎಲ್ಲ ಹಾಕಲ್ಲ. ಸೊ ನನಗೆ ಸಖತ್ ಬೇಜಾರಾಗೋಯ್ತು, ಅಯ್ಯೋ ಏನಿದೆ ಬಾಯಿಗೆಲ್ಲ ಮಾಸ್ಕ್ ಹಾಕ್ತಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಸುಮಾರು ತಂಗೆ ಇದ್ಲು, ಅಂದರೆ ಅಣ್ಣ ಹಿಡ್ಕೊಂಡೇ ನಿಂತಿದ್ದ. ನನಗಂತೂ ಲೈಕ್ ತುಂಬ ಅಂದರೆ ತುಂಬ ನಿದ್ದೆ. ಅವ್ನು ಮಲಗಿದ್ದವನ್ನ ನಾನು ಎಬ್ಸಿದ್ದು. ನಾನಂತೂ ಮಲಗೇ ಇರಲಿಲ್ಲ ಅಲ್ಲಿ ತನಕ. ಅವಾಗ ತಾನೇ ಮಲ್ಗೋಣ 2:45 ಅಂತ ಹೇಳ್ಬಿಟ್ಟು ಇನ್ನೇನು ಹೋಗ್ತಿದ್ದೆ, ಅಷ್ಟರಲ್ಲಿ ಇವಳು ಬಾಗಿಲು ತೆಕ್ಕೊಂಡು ಬಂದು ನನ್ನ ಬೆಡ್ ಮೇಲೆ ಕೂತ್ಕೊಂಡ್ಲು. ಯೂಶ್ವಲಿ ಬೆಡ್ ಮೇಲೂ ಹತ್ತಲ್ಲ, ತುಂಬ ಕಮ್ಮಿ ಹತ್ತಿದ್ರು ಹೋಗ್ಬಿಡ್ತಾಳೆ. ಸುಮಾರು ಕೂತಿದ್ಲು, ಹಾಗಾಗಿ ಕರ್ಕೊಂಡೋಗಿದ್ದು ಗೈಸ್. ಏನು ಮಾಡೋದು, ಒಂದ್ಸಲ ನಮ್ಮ ಮನೆಗೆ ಕರ್ಕೊಂಡ್ಬಂದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಹಂಗೆ ನೋಡ್ಕೋಬೇಕು ಅವುಗಳನ್ನ. ಪೋಕು ಬಾ.
ಏನು ಹುಡುಕ್ತಾಳೆ? ಎಷ್ಟಿದಲ್ಲ? 18,000 ಕಮ್ಮಿ ಇಲ್ವಾ? ನಾನು ಯೂಶ್ವಲಿ ಪೋಕೋ ಜೊತೆ ಇರ್ತೀನಿ. ಅಣ್ಣ ಇದ್ನಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬಂದು ಕೂತ್ಕೊಂಡೆ. ಬಿಕಾಸ್ ಸಕ್ಕದಂದರೆ ಸಕ್ಕತ್ ನಿದ್ದೆ ಬರ್ತಿತ್ತು ಗೈಸ್. ನನಗೆ ಕೂರಕ್ಕೂ ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ. ಸೊ ಅಷ್ಟೊಂದು ನಿದ್ದೆ. ಡಾಗ್ದು ಬಾಡಿಲಿ ಏನಿರುತ್ತಲ್ಲ ತೋರಿಸ್ತಿದ್ದಾರೆ ನೋಡಿ. ಆ್ಯಂಡ್ ನಮ್ಗೆ ಟೋಟಲಿ 1.789 ಆಯಿತು ಸೊ ಬಿಲ್ಲು. ಆ್ಯಂಡ್ ಗೈಸ್ ಇವಾಗ ಫೈನಲಿ ಪೋಕೋನ ಮನೆಗೆ ಕರ್ಕೊಂಡು ಹೋಗೋ ಟೈಮ್. ನಾನು ಹೇಳಿದ್ನಲ್ಲ ಮನೆಗೆ ಬಂದಮೇಲೆ ಊಟ ಮಾಡ್ತಾ ಇರ್ತಿಲ್ಲ. ಸೊ ಕೈಯಲ್ಲಿ ಈ ಥರ ತಿನ್ಸಿದ್ಮೇಲೆ ಅವಳು ತಿನ್ನಿದ್ಲು. ಸೊ ನನಗೂ ಸ್ವಲ್ಪ ನೆಮ್ಮದಿ ಆಯಿತು. ಸೊ ಓಕೆ ಫೈನಲಿ ತಿಂತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು